ಎಲ್ರಿಗೂ ನಮಸ್ತೆ. ಕರೆಂಟ್ ಅಫೇರ್ಸು ಮತ್ತು ಪಿ ಸಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಇಂಪಾರ್ಟೆಂಟ್ನ ಕ್ಲಾಸ್ ಮಾಡೋಣ ಅಂತ ಅಂದ್ಬಿಟ್ಟು ಬೋರ್ಡು ಮತ್ತು ಕೆಲವೊಂದು ಎಲ್ಲ ತಗೊಂಬಿಟ್ಟು ಬಂದೆ. ಬಟ್ಟು ಏನೋ ಗೊತ್ತಿಲ್ಲ, ಅದೃಷ್ಟ ನಿಮ್ಮ ಸರಿಗಿಲ್ವೋ ನನ್ನ ಸರಿಗಿಲ್ವೋ, ಬಟ್ ಯಾಕೋ ಅದು ಸೆಟ್ ಆಗ್ತಾಯಿಲ್ಲ. ಬೋರ್ಡ್ ಚಿಕ್ಕ ಆಗ್ತೈತೆ, ಮಾಹಿತಿ ಕೊಡೋಕ್ಕಾಗ್ತಾಯಿಲ್ಲ. ಆದ್ದರಿಂದ ಗೊತ್ತಿಲ್ಲ, ಅದು ಕಾಲ ಕೂಡ ಬರ್ತಾಯಿಲ್ಲ. ಬಟ್ಟು ಅದರಿಂದ ಟೈಮು ವಿಳಂಬ ಆಗೋದೇ ಬೇಡ. ನಾನು ಬುಕ್ಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಚಲಿತ ಘಟನೆಗಳನ್ನ ನೋಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮಗೆ ಹೇಳ್ಕೊಳ್ತಾ ಹೋಗ್ತೀನಿ. ಅದನ್ನು ನೋಟ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಇದನ್ನು ಕೇಳಿಸ್ಕೊಳ್ಳಿ. ಯಾವಾಗೂ ಕೇಳಿಸ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಸ್ಪೀಡಪ್ ಬರುತ್ತೆ, ಆ ಸ್ಪೀಡಪ್ನ ನೀವು ಇಟ್ಕೊಂಡು ಕೇಳ್ಕೊಳ್ಳಿ. ಯಾಕೆಂದರೆ ಈಗ ಟೈಮು ನಿಮಗೆ ಜಾಸ್ತಿ ದಿವಸ ಉಳಿದಿಲ್ಲ, ಇನ್ನು 40-45 ದಿವಸ ಉಳಿದಿದೆ. ಅದರಿಂದ ಕರೆಂಟ್ ಅಫೇರ್ಸು ಇಂಪಾರ್ಟೆಂಟು. KE ಜಾಸ್ತಿ ಕರೆಂಟ್ ಅಫೇರ್ಸ್ನಲ್ಲೇ ಪ್ರಶ್ನೆ ಕೇಳೋದು. ನಿಮಗೊಂದು ಹಾಕಿದೆ ಆಲ್ರೆಡಿ, ನಾನು ಅದನ್ನು ಚೆಕ್ ಮಾಡ್ಕೊಳ್ಳಿ. ಬೇಕು ಅಂದರೆ ಇನ್ನೊಂದು ಸತಿ ಹಾಕ್ತೀನಿ ವಿಡಿಯೋ ಕೊನೆಯಲ್ಲಿ. 25-30 ಕ್ವಶನು ಕರೆಂಟ್ ಅಫೇರ್ಸಿಂದನೇ ಬರ್ತವೆ. ಅದರಿಂದ ಕೆಲವೊಂದು ಕರೆಂಟ್ ಅಫೇರ್ಸು ಪ್ರಚಲಿತ ಘಟನೆಗಳ ಬಗ್ಗೆ 2025 ಜನವರಿಯಿಂದ ಜೂನ್ವರೆಗೂ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಅದು ಇಂಪಾರ್ಟೆಂಟು, ಒಂದು ಸ್ವಲ್ಪ ನೋಡ್ಕೊಳ್ಳಿ. ಯಾವ ರಾಜ್ಯ ಸರ್ಕಾರ ಸಾವಿತ್ರಿ ಬಾಪುಲೆಯವರ ಜನ್ಮದಿನವನ್ನು ಮಹಿಳಾ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಿದೆ? ಇದು ಉತ್ತರ ಬಂದು ತೆಲಂಗಾಣ. ಆಚರಿಸಿದ್ದು ಜನವರಿ 3ನೇ ತಾರೀಕು. ಜ್ಯೋತಿ ಬಾಪುಲೆಯವರೊಂದಿಗೆ ಅವರ ಗಂಡ ಸೇರಿ ಮೊದಲ ಬಾರಿಗೆ ಹೆಣ್ಣು ಮಕ್ಕಳ ಸಂಬಂಧಿತ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಸಾವಿತ್ರಿ ಬಾಪುಲೆ ಮತ್ತು 1848ರಲ್ಲಿ ಪುಣೆಯಲ್ಲಿ ಮೊದಲ ಹೆಣ್ಣು ಮಕ್ಕಳ ಶಾಲೆಯನ್ನು ಪ್ರಾರಂಭಿಸಿದರು. ಶಿಕ್ಷಣಕ್ಕಾಗಿ ಇವರು ಹೋರಾಟ ಮಾಡ್ತಾರೆ. ಜ್ಯೋತಿ ಬಾಪುಲೆ ನಿಮಗೆಲ್ಲ ಗೊತ್ತು, ಸತ್ಯಶೋಧಕ ಸಮಾಜ ಸ್ಥಾಪನೆ ಮಾಡ್ತಾರೆ. 1873ರಲ್ಲಿ ಪುಣೆಯಲ್ಲಿ ವಿದ್ಯಾವಾಡದಲ್ಲಿ ಸ್ಥಾಪನೆ ಮಾಡ್ತಾರೆ. ಸೆಪ್ಟೆಂಬರ್ 5 ರಾಷ್ಟ್ರೀಯ ಶಿಕ್ಷಕರ ದಿನವನ್ನಾಗಿ ಕೂಡ ಆಚರಣೆ ಮಾಡ್ತಾರೆ. ಅಕ್ಟೋಬರ್ 5ನೇ ತಾರೀಕು ಅಂತಾರಾಷ್ಟ್ರೀಯ ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ನೋಟ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟು. ನೆಕ್ಸ್ಟು, ಈಶಾನ್ಯ ಕುಂಭಮೇಳ ಎಂದು ಕರೆಸಿಕೊಳ್ಳುವ ಪರಶುರಾಮ ಕುಂಡಮೇಳ ಯಾವ ರಾಜ್ಯದಲ್ಲಿ ನಡೆಯಿತು? ಇದು 2025ರಲ್ಲಿ ನಡೀತು. ಇದು ಆಗ ಪ್ರಚಲಿತ ಘಟನೆಯಲ್ಲಿತ್ತು. ಆದ್ದರಿಂದ ಇದು ನೋಟ್ ಮಾಡ್ಕೋಬೇಕು. ಕುಂಭಮೇಳ ನಡೆಯುವ ಸ್ಥಳಗಳು ಯಾವುದು ಅಂತಂದರೆ UNHP, ಅಂದರೆ U ಫಾರ್ ಉಜ್ಜಯಿನಿ, N ಫಾರ್ ನಾಸಿಕ್, H ಫಾರ್ ಹರಿದ್ವಾರ, P ಫಾರ್ ಪ್ರಯಾಗರಾಜ. ಈ 4 ರಾಜ್ಯಗಳಲ್ಲಿ 4 ವರ್ಷಗಳಿಗೊಮ್ಮೆ ಕುಂಭಮೇಳಗಳು ನಡೆಯುತ್ತವೆ. ಪೂರ್ಣ ಕುಂಭಮೇಳ ಬಂದು 12 ವರ್ಷಕ್ಕೊಂದು ಸತಿ ನಡೆಯುತ್ತೆ. ಪೂರ್ವದ ಕುಂಭಮೇಳ ಬಂದು ಅಸ್ಸಾಂನಲ್ಲಿ ನಡೆಯುವ ಅಂಬುಬಾಚಿ ಮೇಳ. ಇದು ಕೂಡ ಫೇಮಸ್ ಆಗಿದೆ. ಇತ್ತೀಚೆಗೆ ಈ ಕುಂಭಮೇಳ 150 ವರ್ಷದ ಮಹಾಕುಂಭಮೇಳ ಕೂಡ ಮಾಡಿದ್ರು ಉತ್ತರ ಪ್ರದೇಶದಲ್ಲಿ. ಅದು ಸ್ವಲ್ಪ ಇಂಪಾರ್ಟೆಂಟು, ಅದನ್ನು ನೋಟ್ ಮಾಡಿಕೊಂಡು ಓದ್ಕೊಳ್ಳಿ. ಇನ್ನು ನೆಕ್ಸ್ಟ್ ಹೋಗೋಣ. CBI ಅಭಿವೃದ್ಧಿಪಡಿಸಿದ ಭಾರತ್ ಪೋಲೋ ಅನ್ನು ಈ ಕೆಳಗಿನ ಯಾರು ಬಿಡುಗಡೆಗೊಳಿಸಿದರು? ಅಮಿತ್ ಶಾ ರವರು, ಗೃಹ ಸಚಿವರು. ಇವರು CBI, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. CBI ಸ್ಥಾಪನೆ ಆಗಿದ್ದು 1963 ಏಪ್ರಿಲ್ 1 ಸ್ಥಾಪನೆ. ನಿರ್ದೇಶಕರು ಪ್ರವೀಣ್ ಸೂದ್ ಅವರೇ ಈಗ ಪ್ರಸ್ತುತ. ಇಂಟೆಲ್ ಪೋಲೋ ಫ್ರಾನ್ಸ್ನಲ್ಲಿದೆ. ಭಾರತ್ ಪೋಲೋ ಅಂತಾರಾಷ್ಟ್ರೀಯ ಪ್ರಕರಣಗಳ ಇತ್ಯರ್ಥ. ಇದು ದೇಶಗಳ ನಡುವೆ ನಡೆದಂತಹ ಅಪರಾಧ ಪ್ರಕರಣಗಳನ್ನು ಇತ್ಯರ್ಥ ಮಾಡೋದು ಇದರದ್ದು ಕೆಲಸ ಆಗಿದೆ. ನೆಕ್ಸ್ಟ್, ಕರ್ನಾಟಕ ಸಂಗೀತದಲ್ಲಿ ನೀಡುವ ಸಂಗೀತ ಕಲಾನಿಧಿ ಟೈಟಲ್ 2024 ಪಡೆದವರು ಯಾರು? ಇದು ಸ್ವಲ್ಪ ಓಲ್ಡ್ ಆಗಿದೆ, ಆದರೂ ನೋಡ್ಕೊಳ್ಳಿ. TM ಕೃಷ್ಣ ಅಂತ ಅಂದ್ಬಿಟ್ಟು ಪಡ್ಕೊತಾರೆ. ನೆಕ್ಸ್ಟು, ಅಸ್ಸಾಂ ರಾಜ್ಯದ ಯಾವ ರಾಷ್ಟ್ರೀಯ ಉದ್ಯಾನವನವು 8ನೇ ರಾಷ್ಟ್ರೀಯ ಉದ್ಯಾನವನವಾಗಿ ಘೋಷಿಸಲಾಗಿದೆ? ಸಿಕ್ನಾ ಜ್ವಾಲಾವೋ ರಾಷ್ಟ್ರೀಯ ಉದ್ಯಾನವನ. ಅಸ್ಸಾಂನ ಹೊರಂಗ ಕಾಂಜಿ ಮಾನಸ
ಕೋಡ್. ಇದು ಭಾರತದ 107ನೇ ಸಿಂಪ್ಲಿಪಾಲ್ ರಾಷ್ಟ್ರೀಯ ಉದ್ಯಾನ ಒಡಿಶಾದಲ್ಲಿ ಸೇರಿಸಲಾಗಿದೆ. ಇದು ಇತ್ತೀಚೆಗೆ ಕೂಡ ಈ ರಾಷ್ಟ್ರೀಯ ಉದ್ಯಾನಗಳ ಸಂಬಂಧಿಸಿದಂತೆ ಕರೆಂಟ್ ಅಫೇರ್ಸ್ನಲ್ಲಿದೆ. ಭಾರತದ ಒಟ್ಟು ರಾಷ್ಟ್ರೀಯ ಉದ್ಯಾನಗಳ ಸಂಖ್ಯೆ 107. ಲಾಸ್ಟ್ನೇ ಯಾವುದು ಅಂದರೆ ಸಿಂಪ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಒಡಿಶಾದಲ್ಲಿದೆ. ಇದು ಕೂಡ ಪ್ರಸಿದ್ಧ ಘಟನೆಯಲ್ಲಿದೆ. ಇದನ್ನು ಕೂಡ ಓದ್ಕೊಳ್ಳಿ. ನೆಕ್ಸ್ಟು ಅಸ್ಮಿತಾ ಲೋನ್ ಯೋಜನೆ ಯಾವ ಬ್ಯಾಂಕ್ ಪರಿಚಯ ಮಾಡಿತು? SBI. ಮಹಿಳೆಯರಿಗೆ ಉದ್ಯೋಗ ನೀಡುವ ಸಲುವಾಗಿ ಈ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ನೆಕ್ಸ್ಟ್ ಯಾವ ರೈಲು ನಿಲ್ದಾಣವು ಸಂಪೂರ್ಣ ಮಹಿಳಾ ಉದ್ಯೋಗಿಗಳನ್ನು ಹೊಂದಿದೆ? ಇಂಪಾರ್ಟೆಂಟ್ ಇದು. ಬೇಗಂಪೇಟೆ ರೈಲ್ವೆ ಸ್ಟೇಷನ್ನು ಹೈದರಾಬಾದ್ನಲ್ಲಿದೆ. ಇದು ತೆಲಂಗಾಣ ರಾಜ್ಯಕ್ಕೆ ಸೇರಿದಂತಹ ಒಂದು ರೈಲ್ವೆ ನಿಲ್ದಾಣ ಆಗಿದ್ದು, ಇಲ್ಲಿ ಸಂಪೂರ್ಣ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ಅಲ್ಲಿ ಕೆಲಸ ಮಾಡುವಂಥವರೆಲ್ಲ ಮಹಿಳಾ ಅಧಿಕಾರಿಗಳೇ ಆಗಿರೋದ್ರಿಂದ, ಮಹಿಳಾ ಉದ್ಯೋಗಿಗಳಿಂದ ಕೂಡಿದ್ದರಿಂದ ಇದು ವಿಶೇಷವಾಗಿದೆ. ಆದ್ದರಿಂದ ಇದು ಇಂಪಾರ್ಟೆಂಟು, ಇದು ನೋಡ್ಕೊಳ್ಳಿ. ನೆಕ್ಸ್ಟು ಪರಿಸರ ಸಚಿವರ ಭೂಪೇಂದ್ರ ಯಾದವ್ ರವರು 58ನೇ ಹುಲಿ ಸಂರಕ್ಷಣಾ ತಾಣವಾಗಿ ಘೋಷಿಸಿದರು. ಭೂಪೇಂದ್ರ ಯಾದವ್ ರವರು ಪರಿಸರ ಸಚಿವರಾದ ಭೂಪೇಂದ್ರ ಯಾದವ್ ರವರು 58ನೇ ಹುಲಿ ಸಂರಕ್ಷಣಾ ತಾಣವಾಗಿ ಘೋಷಿಸಿದರು. 58 ಮಾಧವ ರಾಷ್ಟ್ರೀಯ ಉದ್ಯಾನವನ ಟೈಗರ್ ರಿಸರ್ವ್ ಮಧ್ಯಪ್ರದೇಶದಲ್ಲಿದೆ. ಇದು ದೇಶದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ತಾಣಗಳಿವೆ ಅಂತಂದರೆ ಟೋಟಲ್ 58 ಹುಲಿ ಸಂರಕ್ಷಣಾ ತಾಣಗಳಿವೆ. ಅದರಲ್ಲಿ 58ನೇದು ಮಾಧವ ರಾಷ್ಟ್ರೀಯ ಉದ್ಯಾನವನ ಟೈಗರ್ ರಿಸರ್ವು. ಇದು ಬಂದು ಮಧ್ಯಪ್ರದೇಶದಲ್ಲಿದೆ. ಅತಿ ಹೆಚ್ಚು ಟೈಗರ್ ರಿಸರ್ವ್ ಇರೋದು ಮಧ್ಯಪ್ರದೇಶದಲ್ಲಿ. 57ನೇದು ಬಂದು ರತಪಾನಿ ಮಧ್ಯಪ್ರದೇಶ, ಇದು ಮಧ್ಯಪ್ರದೇಶದಲ್ಲಿದೆ. ನೆಕ್ಸ್ಟು ಗುರು ಘಾಸಿದಾಸ್ ರಾಷ್ಟ್ರೀಯ ಉದ್ಯಾನವನ ಟೋಟಲು 107. ಆವಾಗಲೇ ಹೇಳಿದ್ನಲ್ಲ, ಇದು ಪ್ರಚಲಿತದಲ್ಲಿದೆ ಅಂತಂದ್ಬಿಟ್ಟು. ಭಾರತದ ಪ್ರಸ್ತುತ 107 ರಾಷ್ಟ್ರೀಯ ಉದ್ಯಾನಗಳಿವೆ. ಹುಲಿ ಸಂರಕ್ಷಿತ ತಾಣಗಳು ಟೋಟಲು 58 ಹುಲಿ ಸಂರಕ್ಷಿತ ತಾಣಗಳಿವೆ. ಯುನೆಸ್ಕೋ ಪಟ್ಟಿಗೆ 43 ಸೇರಿಕೊಂಡಿವೆ. ಇನ್ನು ರಾಮ್ಸಾರ್ ತಾಣಗಳು ಆವಾಗ 91 ಇತ್ತು, ಈಗ ಪ್ರಸ್ತುತ 100 ರಾಮ್ಸಾರ್ ತಾಣಗಳಿವೆ. 100ನೇ ರಾಮ್ಸಾರ್ ತಾಣ ಬಂದು ಯಾವುದು ಅಂದರೆ ಸುಖ್ರತಾಲ್ ಅಂತಂದ್ಬಿಟ್ಟು ಇತ್ತೀಚೆಗೆ ಒಂದು ಘೋಷಣೆ ಮಾಡ್ತಾರೆ, ನೋಡ್ಕೊಳ್ಳಿ. ಅದು ನಾನು ರಾಮ್ಸಾರ್ ತಾಣಗಳು ಅಂತಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿದೆ. ಅದನ್ನು ನೋಡಿ, ಅದರಲ್ಲಿ ಎಲ್ಲ ಫುಲ್ಲು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಟ್ ಬರ್ಕೊಳ್ಳಿ, ಇಲ್ಲಾಂದರೆ ಅದನ್ನೇ ಕೇಳಿಕೊಂಡು ನೆನಪಿಟ್ಕೊಳ್ಳಿ. ಇನ್ನು ಮಧ್ಯಪ್ರದೇಶದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ ಅದು ಸ್ವಲ್ಪ ಚಿಕ್ಕದಾಗಿ ನೋಡೋಣ. ಅದನ್ನು ಹೆಂಗೆ ನೆನಪಿಟ್ಕೊಳ್ಳೋದು? ಕನ್ಹಾ, ಪನ್ಹಾ, ಮಾಧವ, ಬಾಧವ, ಬರ್ರಿ, ಸಂಜಯ್ನ, ಕುನ್ನಿ, ಸತ್ತೈತಿ ಅಂತಂದ್ಬಿಟ್ಟು ಒಂದು ಕೋಡ್ ವರ್ಡ್ ಇದೆ. ಅದು ಕನ್ನಾ ರಾಷ್ಟ್ರೀಯ ಉದ್ಯಾನವನ, ಪೆನ್ನಾ ರಾಷ್ಟ್ರೀಯ ಉದ್ಯಾನವನ, ಮಾಧವ ರಾಷ್ಟ್ರೀಯ ಉದ್ಯಾನವನ, ಬಾಧವ ರಾಷ್ಟ್ರೀಯ ಉದ್ಯಾನ, ಸಂಜಯ ರಾಷ್ಟ್ರೀಯ ಉದ್ಯಾನವನ, ಕುನೋ ರಾಷ್ಟ್ರೀಯ ಉದ್ಯಾನವನ, ಸಾತ್ಪುರ ರಾಷ್ಟ್ರೀಯ ಉದ್ಯಾನವನ. ಭಾರತದಲ್ಲಿ ಅತಿ ಹೆಚ್ಚು 11 ರಾಷ್ಟ್ರೀಯ ಉದ್ಯಾನಗಳು ಹೊಂದಿರೋ ರಾಜ್ಯ ಮಧ್ಯಪ್ರದೇಶ. ಇದು ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ರೆ ಮಧ್ಯಪ್ರದೇಶ. ಟೋಟಲು 11 ರಾಷ್ಟ್ರೀಯ ಉದ್ಯಾನಗಳು ಇವೆ. ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳು ಎಲ್ಲವೇ ಅಂತಂದರೆ ಕ್ಯಾಲಿಫೋರ್ನಿಯಾ 61 ನ್ಯಾಷನಲ್ ಪಾರ್ಕ್ ಇವೆ. ಅತಿ ಹೆಚ್ಚು 6 ಟೈಗರ್ ರಿಸರ್ವ್ ಮಧ್ಯಪ್ರದೇಶದಲ್ಲೇ ಇದೆ. ಟೈಗರ್ ರಿಸರ್ವು ಯಾವಾಗ ಬಂತು ಅಂದರೆ 1973ರಲ್ಲಿ ಟೈಗರ್ ರಿಸರ್ವ್ನ ಪ್ರಾರಂಭ ಮಾಡ್ತಾರೆ. ಅದಕ್ಕಿಂತ ಮುಂಚೆಗೆ ನಾನೊಂದು ಕ್ವಶನ್ ಕೇಳಿದೆ ನಿಮಗೆ, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು, ಹುಲಿಗಿಂತ ಮುಂಚೆ ಯಾವುದಿತ್ತು ಅಂತ ಅಂದ್ಬಿಟ್ಟು ಕೇಳಿದೆ. 1973ರ ಮೊದಲು ರಾಷ್ಟ್ರೀಯ ಪ್ರಾಣಿ, ಭಾರತದ ರಾಷ್ಟ್ರೀಯ ಪ್ರಾಣಿ ಸಿಂಹವಾಗಿತ್ತು. ಅದನ್ನು ನಂತರ ಬಂಗಾಳದ ಹುಲಿ ರಿಸರ್ವ್ ಈ ಪ್ರಾಜೆಕ್ಟ್ನ ಮಾಡಿದಾಗಿಂಟ ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿ ಹುಲಿಯನ್ನು 1973ರಿಂದ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಲಾಯಿತು. ಆವಾಗಿಂದ ಇಲ್ಲಿವರೆಗೂ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿಯಾಗಿದೆ. ಹುಲಿ ಕರ್ನಾಟಕದಲ್ಲಿ ಎಷ್ಟಿದೆ ಮತ್ತು ಭಾರತದಲ್ಲಿ ಟೋಟಲ್ ಎಷ್ಟಿದೆ ಅದೊಂದು ನೋಟ್ ಮಾಡ್ಕೊಳ್ಳಿ. ಯಾರಿಗೆ ಗೊತ್ತೋ ಅದೊಂದು ಕಾಮೆಂಟ್ ಮಾಡಿ ನಿಮಗೆ.
ಥ್ಯಾಂಕ್ ಯು. ಇದು ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಇಷ್ಟು ಸಾಕು, ಓದ್ಕೊಳ್ಳಿ. ಧನ್ಯವಾದಗಳು.